ಇನ್ನು ತುಂಬಾ ಜನ ಕೇಳ್ತಾ ಇರೋದೇನು ಅಂತಂದ್ರೆ ಬ್ರೋ ಮುಂಗೂಸಿಗಳು ಅವಾಯ್ಡ್ ಮಾಡೋಕ್ಕಾಗ್ತಿಲ್ಲ, ಮುಂಗೂಸಿಗಳು ಫಾರಂ ಒಳಗಡೆ ಬರ್ತಿದೆ. ಬಟ್ ಮುಂಗೂಸಿಗಳು ಯಾಕೆ ಬರ್ತಿದೆ ಅಂತ ಗೊತ್ತಿಲ್ಲ. ಮುಂಗೂಸಿಗಳು ಫಾರಂ ಒಳಗಡೆ ಬಂದು ಮರಿ ತಿನ್ಕೊಂತೈತೆ, ಅದಕ್ಕೇನಾದರೂ ಐಡಿಯಾ ಇದ್ರೆ ಕೊಡು ಬ್ರೋ ಅಂತ ತುಂಬ ಜನ ಕೇಳ್ತಾ ಇದ್ರೆ, ಅದಕ್ಕೋಸ್ಕರ ವಿಡಿಯೋ ಅಷ್ಟೇ. ನಿಮ್ಮ ಮುಂಗೂಸಿಗಳು ಮೇಯ್ನ್ ಬರೋಕೆ ಏನು ಕಾರಣ ಅಂತಂದರೆ ನಿಮಗೆ ಗ್ಯಾಪ್ಗಳು ಬಿಟ್ಟಿದ್ರೆ ಮಾತ್ರ ಮುಂಗೂಸಿಗಳು ಬರೋಕ್ಕೆ ಕಾರಣ. ನೋಡ್ತಾ ಇರ್ಬೋದು ಇಲ್ಲಿ ಹಿಂಗೆ ಮೆಸ್ ಕಟ್ಟಿದ ಮೇಲೆ ಮೆಸ್ ಕೆಳಗಡೆ ಹಿಂಗೆ ಮಣ್ಣು ಹಾಕಿದ್ದೀವಿ. ಅಂದರೆ ಕೋಳಿ ಫಾರಮ್ ವೀಡಿಯೋ ಇದು. ಆಮೇಲೆ ಹೊಸ್ದಾಗಿ ಬಂದಿರೋರು ವೀಡಿಯೋ ನೋಡ್ಬಿಟ್ಟು ಏನೋ ವೀಡಿಯೋದಲ್ಲಿ ಹೇಳ್ತಿದ್ದಾರೆ ಅಂತ ಅನ್ಕೊಬಿಡಿ. ಕೋಳಿ ಫಾರಮಲ್ಲಿ ನಿಮಗೆ ಫಾರಮ್ ಮಾಡಿದಾಗ ನೀವು ಸುತ್ತ ಈ ಥರ ಮಣ್ಣು ಹಾಕಿದ್ರೆ ಯಾವುದೇ ಕಾರಣಕ್ಕೂ ಗ್ಯಾಪ್ ಇದ್ದರೆ ಮಾತ್ರ ಮುಂಗೂಸಿ ಬರೋದು. ಅದನ್ನು ಬಿಟ್ಬಿಟ್ಟು ಇದು 7 ಅಡಿ ಮಿಸ್ ಐತೆ, 7 ಅಡಿಯಿಂದ ಯಾವುದೇ ಕಾರಣಕ್ಕೂ ಮುಂಗೂಸಿ ಬರೋಲ್ಲ. ನೀವು ಬರೋದೆಲ್ಲಿ ಅಂತಂದರೆ ಈ ಥರ ಎಲ್ಲಾದರೂ ಗ್ಯಾಪ್ ಉಳ್ಕೊಂಡಿದ್ರೆ, ಇಲ್ಲಾಂದರೆ ಗ್ಯಾಪ್ಗಳೇನಾದ್ರು ಇತ್ತು ಅಂದರೆ ಮುಂಗೂಸಿ ಬರುತ್ತೋ ವಿನಃ ಮುಂಗೂಸಿ ಅಂತೀವಿ ಇಲ್ಲ ಕೀರಾ ಅಂತೀವಿ, ನಿಮ್ಮ ಕಡೆ ಏನಂತೀರ ಅದನ್ನ ಕಮೆಂಟ್ ಮಾಡಿಬಿಡಿ. ಬಟ್ ಇದೇನಾದರೂ ಬರೋಕ್ಕೆ ಅಂತಂದರೆ 7 ಅಡಿ ಮೆಸ್ಸಲ್ಲಿ ಯಾವುದೇ ಕಾರಣಕ್ಕೂ ಅದು ಕೀರಾ ಆಗಲಿ ಮುಂಗೂಸಿ ಬರೋದು ಎಲ್ಲಪ್ಪ ಅಂತಂದರೆ ನೀವು ಖಾಲಿ ಜಾಗಗಳೈತೆ, ಖಾಲಿ ಜಾಗಗಳು ಉಳಿಸಿದ್ದೀರಾ ಅಂದರೆ ಮಾತ್ರ ಮುಂಗೂಸಿ ಬರೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಫಾರಮ್ಗಳಲ್ಲಿ ಜಾಸ್ತಿ ಬರೋದು ಬಿಡ್ಜ್ ಅಂತ. ಅಂದರೆ ಹೇಳಿದ್ದೆ ಹಿಂದಿನ ವೀಡಿಯೋದಲ್ಲಿ, ಈ ಥರ ಬಿಡ್ಜ್ ಅಂತ ಬರುತ್ತೆ. ಅದು 360 ಡಿಗ್ರಿ ಇರುತ್ತೆ. ಅದು ಮರಿಗಳೆಲ್ಲ ಮನುಷ್ಯನೂ ಅಟ್ಯಾಕ್ ಮಾಡುತ್ತೆ, ಮತ್ತು ನಿಮ್ಮ ಹತ್ರ ಹಾವು ಏನೇ ಇದ್ರೂ ಹಾವುಗಳು ಪ್ರತಿಯೊಂದು ಪಕ್ಷಿನೂ ಅಥವಾ ಪ್ರಾಣಿಗಳನ್ನೂ ಹೊಡೆಯುತ್ತೆ ಅದು ಅಂತ ಹೇಳಿದೆ. ಅದನ್ನು ಬಿಟ್ಟರೆ ಮುಂಗೂಸಿ ಅನ್ನೋದೆಲ್ಲ ನಮ್ಮ ಹತ್ರ ಇಲ್ಲಿವರೆಗೂ ಬಂದಿಲ್ಲ. ನನ್ನ ಹತ್ರ ಬರೋದು ಅದೊಂದು ಬಿಡ್ಜ್ ಅಂತೀವಿ. ಅದನ್ನು ಬಿಟ್ಟರೆ ನಿಮ್ಮ ಕಡೆ ಶಿಖರ ಅಂತೀರಾ, ಆಮೇಲೆ ಈ ಥರ ನಿಮ್ಮ ಕಡೆ ಏನೇನು ಅಂತೀರ ಅದು ನಿಮಗೆ ಗೊತ್ತು. ಅದನ್ನು ಮಾತ್ರ ಅವೆರಡು ಬಿಟ್ಟರೆ ನನ್ನ ಹತ್ರ ಯಾವುದೇ ರೀತಿ ಫಾರಮ್ ಒಳಗಡೆ ಏನೂ ಬರೋಲ್ಲ. ಬಟ್ ಈ ಥರ ನೀವು ಸೇಫ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಸುತ್ತ ಹಾಕಿದ್ದೀವಿ ನಾವು, ಸುತ್ತ ಈ ಥರ ಹಾಕ್ಬಿಟ್ಟು ಕೆಳಗಡೆ ಮಣ್ಣು ಹಾಕಬೇಕಾಗುತ್ತೆ. ಇನ್ನೂ ಕೆಲವ್ರು ಏನಪ್ಪ ಅಂತಂದರೆ ಸೇಫ್ಟಿಗೆ ಇನ್ನೂ ಚಿಕನ್ ಮೆಸ್ಸು ಚಿಕನ್ದು ಐಟಮ್ಸ್ ಎಲ್ಲ ಇಟ್ಕೊಂಡಿರ್ತೀರ. ಅಂದರೆ ಚಿಕನ್ ಐಟಮ್ಸ್ ಅಂತಂದರೆ ನೀವು ಚಿಕನ್ ಜಾಲ್ರಿ ಆಗ್ಬೋದು, ಚಿಕನ್ ಮೆಸ್ ಆಗ್ಬೋದು, ಈ ಥರ ಎಲ್ಲ ಹಾಕ್ಕೊಂಡಿರ್ತೀರ. ನಾನು ಲೋ ಬಜೆಟಲ್ಲಿ ಅಂದರೆ ನನ್ನ ಹತ್ರ ಇರೋ ಅಮೌಂಟಲ್ಲಿ ಎಷ್ಟಾಗುತ್ತೋ ಅಷ್ಟಕ್ಕೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿಕೊಟ್ರೋದು ಅಷ್ಟೇ. ಅದನ್ನು ಬಿಟ್ಟು ಇನ್ನು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಕೊಂಡಷ್ಟು ಫಾರಮ್ಗಳಲ್ಲಿ ಈಗ ಹೊಸ್ದಾಗಿ ಸಾಕೋರ್ಗೂ ಅದನ್ನೇ ಹೇಳ್ತಾ ಇರೋದು. ನೀವು ಕಮ್ಮಿ ಇನ್ವೆಸ್ಟ್ಮೆಂಟಲ್ಲೇ ಜಾಸ್ತಿ ಲಾಭ ಮಾಡಬೇಕು ವಿನಃ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಆಮೇಲೆ ಲಾಭ ಎತ್ತುತ್ತೀವಿ ಅನ್ನೋ ಸುಳ್ಳು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಶೆಡ್ಡು ಕೂಡ ಅಷ್ಟೇ. ನಂದಲ್ಲಿ ಕಾಣಿಸ್ತೀನಿ ನೋಡಿ, ಅದೇ ಶೆಡ್ಡು. ಆ ಥರ ನೀವು ಶೆಡ್ಗಳನ್ನೂ ಮಾಡ್ಕೋಬೋದು ಯೂಸಾಗಿ. ನಿಮ್ಗೆ ಇರೋದ್ರಲ್ಲಿ ಮಾಡ್ಕೊಳ್ಳಿ, ಇಲ್ಲೇ ಇರೋ ದೊಡ್ಡದ್ರಲ್ಲೆಲ್ಲ ಕೈ ಹಾಕೋಕೆ ಹೋಗ್ಬಿಡಿ. ಆಮೇಲೆ ಮುಂಗೂಸಿಗೆ ಇದೊಂದು ಬೆಸ್ಟ್ ಪ್ಲ್ಯಾನು. ಬೆಸ್ಟಾಗಿ ಇದೊಂದನ್ನು ತಿಳ್ಕೊಳ್ಳಿ. ನಿಮ್ಗೆ ಮುಂಗೂಸಿ ಗಿಂಗೂಸಿ ಬರದೇ ಇರೋ ಥರ ಇದು ಕವರ್ ಮಾಡುತ್ತೆ ಫ್ರೆಂಡ್ಸ್.